ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನಾವು ವಿಜಯಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಅವರ ಜೊತೆ ಇದ್ದೀವಿ. ಏನು ಒಂದ್ ಕಡೆ ಉಚ್ಚಾಟನೆಗೆ ವಿಜಯಪುರ ಜಿಲ್ಲೆಯಲ್ಲಿ ಸಂಭ್ರಮ ಕಂಡು ಬಂದ್ರೆ ಮತ್ತೊಂದು ಕಡೆ ಸೂತಕದ ವಾತಾವರಣ ಸಹ ಇಲ್ಲಿ ಕಂಡು ಬರ್ತಾ ಇದೆ. ಏನು ಯತ್ನಾಳ್ ಉಚ್ಚಾಟನೆಗೆ ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಸದ್ಯ ನಾವು ಗುರುಲಿಂಗಪ್ಪ ಅಂಗಡಿ ಅವರನ್ನ ಮಾತಾಡಿಸ್ತೀವಿ. ಯತ್ನಾಳ್ ಉಚ್ಚಾಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಯತ್ನಾಳ್ ಉಚ್ಚಾಟನೆ ನನಗೂ ಕೂಡ ಒಂದು ನೋವಿನ ಸಂಗತಿನೇ. ಆದ್ರೆ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆಯೊಳಗೆ ನಾವು ನಮ್ಗೆ ಪಕ್ಷ ಕಲಿಸೋದು ಮೊದಲು ದೇಶ, ನಂತರ ಪಕ್ಷ, ನಂತರ ವ್ಯಕ್ತಿ. ಆದರೆ ವ್ಯಕ್ತಿ ಬಿಟ್ಟರೆ ಪಕ್ಷ ದೇಶನೂ ಇರೋದಿಲ್ಲ. ವ್ಯಕ್ತಿನೂ ಭಾಳ ಮುಖ್ಯವಾದಂಥ ಒಂದು ಪಾತ್ರ ವಹಿಸ್ತಾರೆ. ಈಗ ನಮಗೆ ಗೊತ್ತಿದ್ದ ಹಾಗೆ ಯಡಿಯೂರಪ್ಪನವರಿಗೆ ಆದಂಥ ಹಿಂಸೆಯಿಂದ ನಾವು ಪಕ್ಷ ಸಾಕಷ್ಟು ಡ್ಯಾಮೇಜ್ ಆಯಿತು, ವ್ಯಕ್ತಿಯಿಂದ ಆಯಿತು. ನಂತರ ವಿಜೇಂದ್ರರು ಕೂಡ ಸಾಕಷ್ಟು ನೋವನ್ನು ಕೊಡೋದ್ರಿಂದ ಅದರಿಂದನೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾನೆ ಇತ್ತು. ಆದರೆ ಇವತ್ತು ಬಸವನಗೌಡರಿಗೆ ಪಕ್ಷದಿಂದ ಇವತ್ತು ಆದ ಸಂಗತಿ ಕೂಡ ಅದು ಪಕ್ಷಕ್ಕೇನು ಒಳ್ಳೆಯದಲ್ಲ. ಇವತ್ತು ಪಕ್ಷಕ್ಕೆ ಇದು ನಮಗೆ ತೊಂದರೆನೇ. ಆದರೂ ಪಕ್ಷ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿತ್ತು. ಆದರೆ ನಮಗೂ ಕನಸಿತ್ತು, ಆಸೆ ಇತ್ತು, ಇದೆಲ್ಲ ಸರಿ ಆಗ್ತೈತಿ ಮುಂದಿನ ದಿನಮಾನದಲ್ಲಿ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಸಾಕಷ್ಟು ಪಕ್ಷಿನ ಒಂದು ವ್ಯವಸ್ಥೆಯಲ್ಲಿ ಬೆಳೆದಿದ್ದಾರೆ. ಆ ಪಕ್ಷದ ಶಿಸ್ತನ್ನು ಅವರು ಇವತ್ತು ನಾವು ಸರಿ ಆಗ್ತೈತೆ ಅಂತಕ್ಕಂಥ ನಾವು ಕನಸ್ಕೊಂಡಿದ್ವಿ. ಅದು ನಮಗೂ ಇದು ನೋವು ತಂದದ್ದು. ಈಗ ಉಚ್ಚಾಟನೆ ಬೆನ್ನಲ್ಲೇ ಯಾರಾದರೂ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಇರ್ಬೋದು, ಬೇರೆ ನಾಯಕರು ಏನಾದರೂ ನಿಮಗೆ ಕರೆ ಮಾಡಿದ್ರ? ಅವರು ಒಂದೇ ನಮ್ಗೆ ಹಿರಿಯ ನಾಯಕರು ಹೇಳಿದ್ದಾರೆ, ಇಲ್ಲಿ ಇದು ಸಂಭ್ರಾಚನೆ ಮಾಡ್ತಕ್ಕಂಥದ್ದಲ್ಲ. ಯಾಕಂದ್ರೆ ಇದು ಅವ್ರಿಗೂ ಕೂಡ ಇದು ನಮ್ಮ ನಾಯಕರಿಗೆಲ್ಲರಿಗೂ ಕೂಡ ಇದು ನೋವಿನ ಸಂಗತಿನ. ಆದರೆ ಇದಕ್ಕೆ ಉಚ್ಚಾಟನೆ ಮಾಡೋದು ಇವ್ರು ಯಾರು ಮಾಡಿರಂಗಿಲ್ಲ. ಅದು ಕೇಂದ್ರ ಶಿಸ್ತು ಸಮಿತಿ ಇರ್ತೈತಿ, ಅವ್ರು ಮಾಡಿದ್ರಿಂದ ಎಲ್ಲರಿಗೂ ಇದು ನೋವಿನ ಸಂಗತಿನ. ಈಗ ನೀವು ಹೇಳ್ತೀರಿ ಸಂಭ್ರಾಚನೆ ಮಾಡಬಾರ್ದು ಅಂತೇಳಿ, ಆದರೆ ಇಲ್ಲೇ ವಿಜಯಪುರದಲ್ಲಿ ಪಟಾಕಿ ಸಿಡಿಸಲಾಗಿದೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ, ಸಿಹಿ ಹಂಚಿ ಸಂಭ್ರಮ ಮಾಡಿದ್ದಾರೆ. ಅವ್ರಿಗೇನು ಕಿವಿ ಅಂತ ಹೇಳ್ತೀರಿ? ಇದ್ರ ಜೊತೆಗೆ ರಾಜೀನಾಮೆ ಪರ್ವ ಒಂದು ಆರಂಭವಾಗಿದೆ. ಇನ್ನು ಹಲವಾರು ನಗರ ಏನು ಮಂಡಳದ ಅಧ್ಯಕ್ಷರಿರ್ಬೋದು, ಇತರ ಪದಾಧಿಕಾರಿಗಳು ರಾಜೀನಾಮೆಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಸರ್, ನಾನು ಜಿಲ್ಲಾಧ್ಯಕ್ಷ, ನನಗೆ ಇವತ್ತು ಯಾವ ರಾಜೀನಾಮೆ ಪತ್ರಗಳು ಬಂದಿಲ್ಲ. ನನಗೆ ಊಹಾಪಗಳು ನನಗೆ ಸುದ್ದಿ ಬರ್ತಾ ಇದೆ. ಆದರೆ ಅಂಥ ಅಧಿಕೃತವಾಗಿ ನನಗೆ ಯಾವ ಇನ್ನು ಲೆಟರ್ಗಳು ಯಾವುದು ನನಗೆ ಮಾಹಿತಿ ಬಂದಿಲ್ಲ, ಕೊಟ್ಟಿಲ್ಲ. ಆದರೆ ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲೆಯ ಪದಾಧಿಕಾರಿ ಇರ್ಬೋದು, ಮಂಡಲ ಪದಾಧಿಕಾರಿಗಳಿರ್ಬೋದು, ಎಲ್ಲರಿಗೂ ಕೂಡ ನಾನು ಮಾತನಾಡಿ, ಯಾಕಂದರೆ ಇದು ಪಕ್ಷದಿಂದ ನಾವು ಸಾಕಷ್ಟು ಮುಂದಿನ ದಿನಮಾನದಲ್ಲಿ ಹಿಂದುತ್ವಕ್ಕಾಗಿ ಅಥವಾ ಒಳ್ಳೆಯ ಒಂದು ಭಾರತ ದೇಶದ ಒಳ್ಳೆಯ ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಪಕ್ಷ ನಮಗೆ ಅವಶ್ಯಕತೆ ಅದ. ಅದಕ್ಕೆ ಪಕ್ಷ ಯಾರು ಬಿಡಬಾರದು ಅಂತಕ್ಕಂಥ ಮನವಿಯನ್ನು ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಸಂಭ್ರಮಿಸುವ ಇದು ಕಾಲ ಅಲ್ಲ. ಇದು ಸಂಭ್ರಮಿಸ ಮಾಡೋದು ಇದು ನಾನು ವೈಯಕ್ತಿಕವಾಗಿ ಅಥವಾ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಸಂಭ್ರಮಾಚರಣೆ ಯಾರೂ ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ದೆ ಮುಳುವಾಯ್ತಾ ಅಂತೀರಾ? ಈಗ ತಮಗೆ ಈಗ ಅದು ಸತ್ಯವಾದ ಮಾತನ್ನ ಇವತ್ತು. ಆದರೆ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಇಲ್ಲ ಇಲ್ಲಿ. ಯಾಕಂದ್ರೆ ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಅನುಭವಿ ರಾಜಕಾರಣಿ. ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಮಾಡಬೇಕಾದ್ರೆ ಅವರಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನು ಗುರುತಿಸಿನೇ ಇವತ್ತು ಅವರಿಗೆ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಮತ್ತು ಅದು ಪಕ್ಷ ತೆಗೆದುಕೊಂಡ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗಬೇಕಾದದ್ದು ನಮ್ಮೆಲ್ಲರ ಪಕ್ಷದ ಕರ್ತವ್ಯ. ಆದರೆ ಕುಟುಂಬ ರಾಜಕಾರಣ ವಿಜೇಂದ್ರ ಅವರು ಬಂದಿಲ್ಲ ಇಲ್ಲಿ. ಅವ್ರ ವ್ಯಕ್ತಿತ್ವ ವಿಜೇಂದ್ರ ಭಾಳ ಸಣ್ಣ ವಯಸ್ಸಿನಿದ್ರು ಕೂಡ ಭಾಳಷ್ಟು ಪ್ರಬುದ್ಧರಾಗಿನ ಅವರು ಇವತ್ತು ಸ್ಟೇಟ್ಮೆಂಟ್ ಇರ್ಬೋದು ನೋಡಿದಾಗ ಭಾಳ ಜನ ಸಣ್ಣವ್ರು ಅತ್ತಾರ. ಆದರೆ ಅವರು ಸಣ್ಣವರಿದ್ರು ಕೂಡ ವಿಚಾರದಲ್ಲಿ ಭಾಳ ಪ್ರಬುದ್ಧತೆ ಅದ. ಮತ್ತು ಭಾರತೀಯ ಜನತಾ ಪಕ್ಷ ಆಧಾರ ಏನಪ್ಪ ಅಂದ್ರೆ ಯುವಕರೇ. ಈ ಯುವಕರಿಗೆ ಒಂದು ದೊಡ್ಡ ಶಕ್ತಿ ಬಂದದೆ. ಯುವಕರ ನಾವೀಗ ಯಾರು ನಾವು ಈಗ ನಾಯಕರಾಗಬೇಕಾದವರು ನಮ್ಮ ಯುವಕರು ಹೋಟ್ ಬೇಡ ಅನ್ನೋಕ್ಕಾಗೋದಿಲ್ಲ. ಯಾಕೆ ಭಾರತೀಯ ಜನತಾ ಪಕ್ಷ ಯುವಕರ ಆಧಾರ ಮಾಡಿದ ಹಿರಿಯರ ಎಲ್ಲರೂ ನೋಡಿ. ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಮತ್ತು ಯಡಿಯೂರಪ್ಪನವ್ರಿಗೆ ಒಂದು ಆರೋಪ ಮಾಡ್ತಾ ಇದ್ರು. ಕೋಟಿ ಹಣವನ್ನು ಏನು ಭ್ರಷ್ಟಾಚಾರದ ಮೂಲಕ ಗಳಿಸಿದ್ದಾರೆ, ಮಾರಿಷಸ್ನಲ್ಲಿ ಹಣ ಇಟ್ಟಿದ್ದಾರೆ, ವಿದೇಶಗಳಲ್ಲಿ ಹಣ ಇಟ್ಟಿದ್ದಾರೆ, ಇಂಥವ್ರ ನಾಯಕತ್ವ ನಮಗೆ ಬೇಡ ಅಂತ ನೇರ ಆರೋಪ ಮಾಡ್ತಾ ಇದ್ರು. ಆ ವಿಷಯದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಿಲ್ಲ. ಆ ವಿಷಯ ನನಗೆ ಇನ್ನೂ ಗೊತ್ತಿಲ್ಲ. ಅಂಥ ಆರೋಪಗಳು ಅಂಥವು ಅಧಿಕೃತವಾಗಿ ನನಗೆ ಗೊತ್ತಿದ್ದು ಅಂದ್ರೆ ನಾನು ಅದಕ್ಕೆ ಹೇಳ್ಬೋದಾಗಿತ್ತು. ವಿಜೇಂದ್ರ ಆರೋಪಗಳು ನನಗೆ ಅಧಿಕೃತವಾಗಿ ಎಲ್ಲಿ ಅಂಥವನ್ನ ಕಂಡಿಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಹೇಳ. ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಗೆ ಲಾಭ ಆಗತ್ತಾ ನಷ್ಟ ಆಗತ್ತಾ? ಭಾರತೀಯ ಜನತಾ ಪಕ್ಷಕ್ಕೆ
ನಷ್ಟ ಇದ್ದೇ ಇರ್ತದೆ. ಯಾಕಂದ್ರೆ ಅವರು ಇಲ್ಲಿ ಬಿಜಾಪುರದಲ್ಲಿ ಸಾಕಷ್ಟು ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿದವರು ಅದಾರೆ. ಆದರೆ ಇದು ಪಕ್ಷಕ್ಕಿಂತಲೂ ಹೆಚ್ಚು ತೊಂದರೆ ನಮ್ಮ ಬಸನಗೌಡರಿಗೂ ಕೂಡ ಆಗ್ತೈತಿ ಅಂತಕ್ಕಂಥದ್ದು ನೋವು ನನಗದು. ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಜಾತಿ ಇದೆ, ಅವ್ರದ್ದು ಪ್ರಭಾವಿ ನಾಯಕರಾಗಿದ್ದಾರೆ. ಎಲ್ಲ ಒಂದು ಕಡೆ ಬಿಜೆಪಿಗೆ ಹೊಡೆತ ಬೀಳೋ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ? ಪಂಚಮಸಾಲಿ ಸಮಾಜ ಇವತ್ತು ಎಲ್ಲಿ ಹೋಗ್ಬೇಕು? ಅವ್ರ ಕಾಂಗ್ರೆಸ್ ಕಡೆ ಹೋಗ್ಬೇಕಾ? ಯಾಕಂದ್ರೆ ಈಗ ಮಾನ್ಯತೆ ನೋಡಿದ್ರಿ, ನಿಜವಾಗಿ ಕೂಡ ನಮ್ಮ ಭಾರತ ಜಗತ್ತಿಗೆ ಅನುವನ್ನು ಕೊಡ್ತಕ್ಕಂಥ ಸಮಾಜ ದೇಶದಿಂದ ಇಡೀ ನಾವು ಎಲ್ಲ ಜಗತ್ತ ಮಾತಾಡ್ತೈತಿ ಪಂಚಮಸಾಲಿ ಸಮಾಜ ಬಗ್ಗೆ. ಇವತ್ತು ಪಂಚಮಸಾಲಿ 2A ಮೀಸಲಾತಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಕೇಳಿದರು, ಮತ್ತು ಬೊಮ್ಮಾಯಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಕೇಳಿದರು, ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವತ್ತು ಅವರು ತಮ್ಮ ಹೋರಾಟಕ್ಕೆ ಇಳಿದಾಗ ಭಾರತೀಯ ಜನತಾ ಪಕ್ಷದಲ್ಲಿ ಅವರಿಗೆ ನಾವು ಅವ್ರಿಗೆ ಅಂಥ ಒಂದು ಗೌರವಯುತವಾಗಿ ನಡೆಸ್ಕೋತಿ ತಮಗೆ ಏನು ಸಾಧ್ಯ ಇತ್ತು 2A ಅಥವಾ 2D 2C ಏನು ಕೊಡಬೇಕಾಗಿ ಅಟ್ಲೀಸ್ಟ್ ತಮ್ಮ ಆ ಪ್ರಯತ್ನ ಆದರೂ ಮಾಡಿದರು. ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅವ್ರು ಲಾಠಿ ಚಾರ್ಜ್ ಮಾಡಿದರು. ಇವತ್ತು ಪಂಚಮಸಾಲಿ ಸಮಾಜ ಕಾಂಗ್ರೆಸ್ಗೆ ಹೋಗಕೈತೇನ್ರಿ? ಅವ್ರು ಬೆನ್ನ ತಕ್ಕೈತೇನ್ರಿ? ಆಗೋದಿಲ್ಲ. ಪಂಚಮಸಾಲಿ ಸಮಾಜ ಬಿಜೆಪಿಯನ್ನ ಬಿಟ್ಟು ಹೋಗಲ್ಲ ಅನ್ನೋ ವಿಶ್ವಾಸ ನಿಮ್ಮದು. ಹಾಗಾಗಿ ಈಗ ಯತ್ನಾಳ್ ಅವ್ರ ಉಚ್ಚಾಟನೆ ಪಕ್ಷಕ್ಕೂ ಮತ್ತು ಯತ್ನಾಳ್ ಅವ್ರಿಗೂ ಸಹ ಡ್ಯಾಮೇಜ್ ಆಗತ್ತೆ ಅಂತ ನಿಮ್ಮ ಮಾತು. ಹೌದು, ಇದರದ ಒಂದು ಪ್ರಕ್ರಿಯೆ ಇದೇ ಇರ್ತದೆ. ಯಾಕಂದ್ರೆ ಎರಡೂ ರೀತಿ ಇವತ್ತು ಪಕ್ಷಕ್ಕೂ ಡ್ಯಾಮೇಜ್ ಆಗ್ತೈತಿ, ಯತ್ನಾಳ್ ಅವರಿಗೂ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ವಿಷಯ ಇದು. ಇದು ಗುರುಲಿಂಗಪ್ಪ ಅಂಗಡಿಯವರು ಮತ್ತು ಯತ್ನಾಳ್ ಅವರ ಉಚ್ಚಾಟನೆ ನಮಗೂ ಸಹ ನೋವು ತಂದಿದೆ. ಇದು ಸಂಭ್ರಮಿಸುವ ಕಾಲ ಅಲ್ಲ. ಏನು ಪದಾಧಿಕಾರಿಗಳು ರಾಜೀನಾಮೆ ಪರ್ವವನ್ನು ಆರಂಭಿಸಿದರೆ ಅದನ್ನು ಕೂಡ ನಾನು ಮನವೊಲಿಸುವ ಕಾರ್ಯಕ್ಕೆ ಮುಂದಾಗ್ತೀನಿ ಅನ್ನೋ ಮಾತನ್ನ ಬಿಜೆಪಿಯ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀಶೈಲ್ ಜೊತೆ ಅಶೋಕ್ ಕಡಳ್ಳಿ, TV9 ವಿಜಯಪುರ.